ಇದು ಬೈ ಬನ್ನಿ ಬನ್ನಿ ಬಾಯ್. ಸ್ಲಿಪ್ ಆಗುತ್ತೆ ಅದು. ಬ್ರೇಕ್ ಸೆಕೆಂಡ್ ಕ್ಲಚಲ್ಲಿ ಇಳಿಸಿ, ಗೇರಲ್ಲಿ ಇಳಿಸಿ ಅಷ್ಟೇ. ಬಿಡಿ ಬಿಡಿ. ಫಸ್ಟ್ ಟೈಮ್ ನನ್ನ ಕೈಯಿಂದ ಗಾಡಿ ಬಿದ್ದಿರೋದು. ಜೋಬಲ್ಲಿ ಒಂದು ನಾಲ್ಕೇ ಜಿಗ್ನೆ ಇಟ್ಕೊಳ್ಳಿ, ಎಲ್ಲರೂ ಬಿಡೋಣ ಬೆಡ್ ಮೇಲೆ. ಗೇರಲ್ಲಿ ಇತ್ತಾನೆ ನೋಡ್ಕೊ ಒಂದ್ಸರಿ ಕೈ ಹಾಕಿ ಕಾರಲ್ಲಿ. ಅಪ್ಪ ಏನಾಗಲ್ಲ, ಮೈಕ್ ಮುಂದೆ ನಾವು ಮಾತಾಡೋಲ್ಲ, ಕ್ಯಾಮ್ರಾ ಮುಂದೆ ಮಾತಾಡೋಲ್ಲ. ಯಾಕಂದ್ರೆ ಕ್ಯಾಮ್ರಾ ಮುಂದೆ ನಾವು ಮಾತಾಡಿಸ್ತೀವಿ ಬೇರೆ. ಇದನ್ನ ಜಸ್ಟ್ ಹಿಂಗ್ ಪ್ರೆಸ್ ಮಾಡ್ಕೊಂಡು ಶಬಾಸ್. ನಮಸ್ಕಾರ ಕರ್ನಾಟಕ, ಹೊಸ ವಿಡಿಯೋಗೆ ಮತ್ತೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋ ನೀವು ನೋಡ್ತಾ ಇರೋದು ಕೊಡಗು ರೈಡ್ ನ ಪಾರ್ಟ್ 2 ವಿಡಿಯೋ. ಪಾರ್ಟ್ 1 ವಿಡಿಯೋದಲ್ಲಿ ನಮ್ಮ ಜರ್ನಿ ಹೇಗಿತ್ತು ಆನ್ ರೋಡ್ ಅಲ್ಲಿ, ಹಾಗೇನೆ ರೀಚ್ ಆದ್ಮೇಲೆ ಯಾವ ತರ ಎಲ್ಲ ಲೊಕೇಶನ್ ಅಲ್ಲಿ ಹೋಗಿದ್ವಿ ಅಂತೆಲ್ಲ ನೀವು ನೋಡಿದೀರಾ. ಆದ್ರೆ ಅಸಲಿ ಆಟ ಈ ವಿಡಿಯೋದಲ್ಲಿ ಇರುವಂತದ್ದು. ಮೊದಲಿಗೆ ನಾವು ಸ್ಟೇ ಆಗಿರುವಂತ ಲೊಕೇಶನ್ ನ ಬಿಟ್ಟು ಆಫ್ ರೋಡ್ ಮಾಡುವಂತ ಜಾಗಕ್ಕೆ ಹೋಗ್ಬೇಕಾಗಿತ್ತು. ಆಫ್ ರೋಡ್ ಸ್ಪಾಟ್ ಇದ್ದಿದ್ದು ನಾವು ಸ್ಟೇ ಆಗಿರೋ ಲೊಕೇಶನ್ ಇಂದ ಜಸ್ಟ್ 2 ಕಿಲೋಮೀಟರ್ ದೂರದಲ್ಲಿತ್ತು. ನಾವು ಬೈಕ್ ಅಲ್ಲಿ ಬಂದಿದ್ದು 3 ಜನ ಆದ್ರೂ ಆಫ್ ರೋಡ್ ಮಾಡೋದಿಕ್ ಮಾತ್ರ ಬರೀ 2 ಗಾಡಿ ಹೋಯ್ತು. ಅದರಲ್ಲಿ ನನ್ನ ಎಕ್ಸ್ಪಲ್ಸ್ ಬೈಕ್ ಒಂದು, ಇನ್ನೊಂದು ಟ್ರಯಂಫ್ 400. ಈ ವಿಡಿಯೋದಲ್ಲಿ ಇರುವಂತ ಅಡ್ವೆಂಚರ್ ನ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಸ್ವತಃ ನೀವೇ ಫುಲ್ ವಿಡಿಯೋನ ನೋಡಿ ಅಡ್ವೆಂಚರ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಒಂದು ಸೇರೆ ಆಫ್ ರೋಡ್ ಹಾಕೊಂಡಿದ್ದೀರಾ? ನಿಮ್ದು ಆಫ್ ರೋಡ್ ಮಾಡಿದ್ಯಾ? ನಿಮ್ದು ಆಫ್ ರೋಡ್ ಮಾಡಿದ್ಯಾ? ಹಾಂ, ಹೌದಾ? ನಾವು ಸೆಂಟ್ರಲ್ ಬರ್ತೀವಿ. ಹಾಂ, ಪರವಾಗಿಲ್ಲ, ಹಚ್ತೇವೆ. ಹಾಂ, ವಿಲ್ ಪವರ್ ಜಾಸ್ತಿ ಇದೆ. ಹಾಂ, ಇಲ್ಲ ಸೆಂಟ್ರಲ್ ಬರ್ತೀವಿ ನಾವು. ಅಕಸ್ಮಾತ್ ಏನಾದ್ರು ಸ್ವಲ್ಪ. ಹಾಂ, ಹೌದೌದು. ಸ್ಲೋಪ್ ಇದೆ ಗುರು. ನಮ್ಮ ಗಾಡಿಗಳು ನೋಡ್ಬೇಕು ಇವಾಗ. ಕಾರ್ ನೋಡಿ, ಜಾಟಾ ಇವನೇ ಹತ್ರ ಇದೆ. ಇಸುದು ಬ್ರೋ ಸಪೋರ್ಟ್ ಬೇಕು ಅನ್ಸುತ್ತೆ. ಒಂದೇ ಸ್ವಿಚ್ಚು, ಅದು ಹೋಗ್ಲಿ. ನಮ್ದು ಹೇಳ್ರಿ ಕತೆ. ಇಲ್ಲ ಹೋಗುತ್ತೆ. ಪರ್ಫೆಕ್ಟ್. ರೈಟ್ ಲೆಫ್ಟ್ ಹೊಡಿ, ಸ್ಟೀರಿಂಗ್ ರೈಟ್ ಲೆಫ್ಟ್ ಹೊಡಿ.
ಓಕೆ ಸೂಪರ್ ಚಿನ್ನ ನಡಿ ನಡಿ ಹೋಗಿ 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 ಬಿಡ್ಬೇಡಿ ರೈಟ್ ಲೆಫ್ಟ್ ಕೊಡಬೇಕು ಇಲ್ಲ ಹೋಗಿ 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 ಕಮಾನ್ ಕಮಾನ್ ಕೀಪ್ ಗೋಯಿಂಗ್ ಫುಲ್ ಆಕ್ಸಲರೇಟರ್ ಹೊಡಿ ರೈಟ್ ಲೆಫ್ಟ್ ಸ್ಟೀರಿಂಗ್ ಸಿಗಾಕಂತ ಆಟೋಮೆಟಿಕಾ ಯಜಮಾನ್ರಿಗೂ ಆಫ್ ರೋಡ್ ನೋಡೋ ಕುತೂಹಲ. ನಿಮಗೂ ಆಫ್ ರೋಡ್ ನೋಡೋ ಕುತೂಹಲ. ಹಾಗೆ ಹೇಗಿದೆ, ಚೆನ್ನಾಗಿದೆಯಾ ಆಫ್ ರೋಡು? ರೋಡೇ ಇನ್ನು ಮೇಲೆ ನಾಪು ಉಂಟು. ಟ್ರಯಂ 400 ಹೋಗಿದೆ ಪಾಪ. ಸ್ವಲ್ಪ ವೀಲ್ ಎಲ್ಲ ಫುಲ್ ರೊಟೇಟ್ ಆಗಿಬಿಡ್ತಾ ಇದೆ. ಓ ಓಲ್ ಬಿಟ್ಬಿಡ್ತಾ ಇದೆ. ಆಗಲ್ಲ, ಅವ್ರು ಒಂದೇ ಫ್ಲೋಲ್ ಹೋದ್ರೆ ಅವ್ರು ಹೋಗ್ಬೋದು, ಹಿಂಗೆ ಯಾವ್ದೇ ಸಪೋರ್ಟ್ ಮಾಡಿದ್ರೆ ಆಗಲ್ಲ. ಅಲ್ಲಿ ಗುಣಿ ಬೀಳ್ತಾ ಇದೆ ಬ್ರೋ. ಇನ್ನೂ ಅದು ಟೈರ್ ಸಪೋರ್ಟ್ ಮಾಡಲ್ಲ, ಟೈರು ಇರೋಗುತ್ತೆ. ಜೈ ಶ್ರೀರಾಮ್. ಆ ಕಡೆ ಮತ್ತೆ ಅಡ್ಡ ಬಂದರೆ ಕಷ್ಟ. ರೈಟಲ್ಲಿ ಹೋಗ್ಬೋದಲ್ಲ? ಅದೇ ಮತ್ತೆ ಈ ಕಡೆ ಬಂದ್ಬಿಟ್ರು ಅಂತ. ಜೈ ಶ್ರೀರಾಮ್. ಬನ್ನಿ ಸಪೋರ್ಟ್ ಮಾಡಿ. ಇಲ್ಲ, ಅದು ರೈಟ್ ಸೈಡ್ ಬರ್ಬೇಕಿತ್ತು, ಲೆಫ್ಟಿಗೆ ಬಂದ್ಬಿಟ್ಟೆ. ಎತ್ರಿ ಇದು ಬೈ ಬನ್ನಿ ಬಾಯ್. ಎಲ್ಲ ಕೈ ಹಾಕ್ಬೇಕು, ಟೆನ್ಷನ್ ಆದಷ್ಟು ಆಗಲ್ಲ. ಹೌದು, ನಿಧಾನ. ಫ್ರೀ ಮಾನ್ಸೂನ್ ನೋಡಿ, ಮಹಾರಾಷ್ಟ್ರ ಇಲ್ಲೇ ತೋರಿಸ್ತೀವಿ. ಹಂಗಲ್ಲ ಬೈ, ನೀವು ಉಲ್ಟಾ ತಿರುಗಿ. ಗಾಡಿ ಟರ್ನ್ ಮಾಡಿ ಶಿಫ್ಟ್ ಮಾಡ್ಕೊಳ್ಳಲ್ಲ. ಹಿಂಗ್ ತಿರುಗ್ರಿ. ಆಗಲ್ಲ, ಗಾಡಿನ ಎಳ್ಕೋಬೇಕು ಹಿಂಗೆ. ಎಳ್ಕೊಳ್ರಿ. ಏರಳಿದೆ ಗಾಡಿ, ಇವಾಗ ಮೇಲೆ ಹತ್ತಿಸ್ತೀನಿ ಬ್ರಾ. ಅದು ಅದೇ ರೈಟಲ್ಲಿ ಹೋಗ್ತೀನಿ ಈ ಸತಿ. ಕೂತ್ಕೊಳ್ಳಿ, ಸಪೋರ್ಟ್ ಕೊಡ್ತೀನಿ. ಗಾಡಿ ಮೇಲೆ ಕೂತ್ಕೊಳ್ಳ. ಉಲ್ಟಾ ಬರ್ಬೇಕು ಮತ್ತೆ. ಹಂಗೆ ಹಚ್ಚಿ. ಹಿಂಗೇನಾ ಬರ್ತೀರಾ? ಬೇಡ, ಇನ್ನೊಂದ್ಸತಿ ಬರ್ತೀನಿ. ಗ್ರಿಪ್ ತಗೊಳ್ಳಿ. ಸ್ಲಿಪ್ ಆಗುತ್ತೆ, ಅದು ಬ್ರೇಕ್ ಸೆಕೆಂಡ್ ಕ್ಲಚಲ್ಲಿ ಇಳಿಸಿ, ಗೇರಲ್ಲಿ ಇಳಿಸಿ ಅಷ್ಟೇ. ಬಿಡಿ ಹಾಕೊಳ್ಳಿ. ಬ್ರೇಕ್ ಮುಟ್ಟಂಗಿಲ್ಲ. ಸರಿ, ಚಾಲ್ ತೆಗ್ರಿ. ಒಂದು ನಿಮಿಷ ಇರಿ. ಫಸ್ಟ್ ಗೇರ್ ಹಾಕೊಂತೀನಿ. ಲಕ್ಷ ಹಿಂಗೆ ಎಳ್ಕೊಳ್ಳಿ ಬ್ರೋ, ಇಲ್ಲ ಹಿಂಗೆ ಹೋಗ್ಬಿಡಿ ಬ್ರೋ. ಹಿಂಗೆ ತಗೊಳ್ಳಿ. ಬರೀ ಗೇರು, ಬ್ರೇಕ್ ಮುಟ್ಟಂಗಿಲ್ಲ. ಸೆಕೆಂಡ್ ಗೇರಲ್ಲೇ, ಕ್ಲಚ್ಚಲ್ಲೇ ಆಟ ಆಡ್ಬೇಕಷ್ಟೇ. ಕ್ಲಚ್ಚು ಫ್ರಂಟ್ ಬ್ರೇಕ್ ಅಷ್ಟೇ, ನಡೀರಿ ಅಷ್ಟೇ. ರೇಸ್ ತಗೊಳ್ಳಿ. ಬರೀ ಬ್ಯಾಕ್ ಇದೆ ಮಧ್ಯ ತಪ್ಪು. ಬ್ರೇಕ್ ಹಿಡಿಬಾರ್ದು ಮೇನು. ಯಾಕೆ ಸ್ಟಾರ್ಟ್ ಆಗ್ತಿಲ್ಲ? ಹತ್ತಿಸ್ಬೋದು, ಹೋಯ್ತಲ್ಲ. ಪಂಪ್ ಮಾಡ್ಬೇಕಷ್ಟೇ, ಹತ್ಬಿಡುತ್ತೆ. ಪಂಪ್ ಮಾಡಿ 15 ಬರ್ತೀವಿ. ಸ್ಟಾರ್ಟ್ ಆಗ್ತಾ ಇಲ್ಲ ಬ್ರಾ. ಅದು ಫ್ಯೂಲ್ ಇದಾಗ, ಫ್ಯೂಲ್ ಇಂಜೆಕ್ಷನ್ ಅಲ್ವಾ? ಐಡ್ಲಿಂಗ್ ಕೊಡಿ, ಒಂಚೂರು ರೇಸ್ ಮಾಡಿ. ಫ್ಯೂಲ್ ತಿರ್ಸ್ಕೊಳ್ಳಿ. ಅದು ಇದೆ. ಒಂಚೂರು ಹಿಂದೆಯಿಂದ ಬರ್ತೀನಿ. ಹಾಂ, ನೋಡಿಬೇಕು. ಸೆಂಟ್ರಲ್ ಸಿಗಾಕೊಂಡ್ರೆ ಇಳಿಸ್ಬಿಡ್ರಿ. ಜೀವನದಲ್ಲಿ ರಿಸ್ಕ್ ತಗೊಂಡೇಣ ಬ್ರೋ. ರಸ್ಕ್ ನಿಲ್ಲಿಸ್ಬಿಡ್ರಿ. ಶ್ರೀರಾಮ್.
ಸ್ಲೋ ಕೊಡಿ ಸ್ಲೋ ಕೊಡಿ ಗಾಡಿ ಒಂದು ನಿಮಿಷ. ಬಿಡಿ ಕ್ಲಚ್ ಬಿಡಿ ಸ್ಲೋ ಆಗಿ ಎಕ್ಸಿಲೇಟರ್ ಕ್ಲಚ್ ಬ್ರೇಕ್ ಬಿಡಿ ಫ್ರಂಟ್ ಬ್ರೇಕ್ ಬಿಟ್ಬಿಡಿ ಕೊಡಿ ಕೊಡಿ ಅಷ್ಟೇ ನೀವು ಗಾಡಿ ಮೇಲೆ ವೆಯ್ಟ್ ಬಿಡಬಾರ್ದು, ನಿಂತ್ಕೊಂಡೇ ಓಡಿಸ್ಬೇಕು. ಅದು ಫುಲ್ ಫ್ಲಾಟ್ ಆಗಿಬಿಟ್ಟಿದೆ ಮಣ್ಣು. ವಾಪಸ್ ಬಂದು ಕಾರ್ಗಳಾದ್ರೂ ಅಷ್ಟೇ ಹಿಂದೆ ಹತ್ತಿದೆಯಾ? ಸ್ಲೋ ಬಿಡಿ ಸ್ಲೋ ಬಿಡಿ ಇಲ್ಲ ಹೋಗಲ್ಲ. ಹಿಂದೆಯಿಂದ ಬಂದರೆ ಅಲ್ಲೂ ಗುಣೆ ಆಗುತ್ತೆ. ಒಂದು ನಿಮಿಷ, ಆಫ್ ರೋಡ್ ಇದು ರೋಡ್ ಮಾಡಲ್ ಇದೆ. ಆಫ್ ರೋಡ್ಗೆ ಹಾಕಿ. ಬಿಡಿ ಬ್ರೋ ತಿರ್ಸ್ಕೊಳ್ಳಿ ಹಂಗೆ, ತಿರ್ಸ್ಕೊಳ್ಳಿ ಈಗ. ಹಾಂ ನಡೀರಿ ಹಂಗೆ. ಸಖತ್ ಹಾಡೈತೆ ಗುರು.
ಇದೇನಾ ಬ್ರಾ ಫೈನಲ್ಲು ಇನ್ನೂ ಇದೆಯಾ? ಹೌದಾ? ಮತ್ತು ನಾನು ಇಲ್ಲೇ ಸೆಕೆಂಡ್ ಕಿತ್ಕೊಬಿಡ್ತು. ಫಸ್ಟ್ ಟೈಮ್ ನನ್ನ ಕೈಯಿಂದ ಗಾಡಿ ಬಿದ್ದಿರೋದು. ಏನಾಗಿಲ್ಲ ಅಂದರೆ ಕ್ರ್ಯಾಶ್ ಗಾರ್ಡು ಇದೆಲ್ಲ ಐತಲ್ಲ, ಏನಾಗಿಲ್ಲ. ಕೆಸರು ಒಂಚೂರು ಅಂಟ್ಕೊಂಡಿದೆ ಅಷ್ಟೇ. ನಮಗೆ ಅರ್ಧ ಕ್ರಾಸ್ ಮಾಡಿದಾದ್ಮೇಲೆ ಗೊತ್ತಾಗಿದ್ದು ಇನ್ನೂ ಟೋಟಲ್ ಆಗಿ 11 ಕಿಲೋಮೀಟರ್ ಇದೇ ತರ ಆಫ್ ರೋಡ್ ಇತ್ತಂತೆ. ಅದಕ್ಕೆ ನಾವಿಬ್ರು ಡಿಸೈಡ್ ಮಾಡಿದ್ದು ಬೈಕ್ ನ ಅಲ್ಲೇ ಬಿಟ್ಟು ಕಾರಲ್ಲಿ ಹೋಗಿ ವಾಪಸ್ ಬರೋವಾಗ ನಮ್ಮ ಬೈಕ್ ನ ತಗೊಂಡ್ಬರೋಣ ಅಂತ ಅನ್ಕೊಂಡ್ವಿ. ಅಂತೂ ಇಂತೂ ಬಾಧೆ ಬಿದ್ದು ಫೈನಲ್ ಆಗಿ ವ್ಯೂ ಪಾಯಿಂಟ್ಗೆ ಬಂದ್ವಿ. ವ್ಯೂ ಪಾಯಿಂಟ್ ಯಾವ ತರ ಇದೆ ಅಂತ ನೋಡಿ. ಈ ವ್ಯೂ ಪಾಯಿಂಟ್ನ ನೋಡಿದಾದ್ಮೇಲೆ ನಮ್ಗನ್ಸಿದ್ದು ಇಷ್ಟೊತ್ತು ಪಟ್ಟಿದ್ದ ಕಷ್ಟಕ್ಕೆ ಇವಾಗ ಪ್ರತಿಫಲ ಸಿಕ್ಕಿದೆ ಅಂತ. ಅವಾಗ ತಾನೇ ಇನ್ನು ಮನ್ಸಲ್ಲಿ ಹಂಗ ಅನ್ಕೊಂಡೋ ಇಲ್ವೋ ನಮ್ಮನ್ನ ನೋಡ್ಕೊಂಡು ಜಿಗ್ನೆಗಳು ಬಂದ್ಬಿಟ್ವು. ಆರಾಮಾಗಿ ವ್ಯೂನ ಎಂಜಾಯ್ ಮಾಡ್ಕೊಂಡು ನೋಡೋಣ ಅಂತಂದ್ರೆ ಇವೊಂದ್ ಕಾಟ. ಜೋಬಲ್ ಒಂದು ನಾಲ್ಕೇ ಜಿಗ್ನೆ ಇಟ್ಕೊಳ್ಳಿ, ಎಲ್ಲರೂ ಬಿಡೋಣ ಬೆಡ್ ಮೇಲೆ. ಸೊ ಫೈನಲಿ ಮೇಲ್ಗಡೆ ಬಂದು ವ್ಯೂ ಪಾಯಿಂಟ್ನ ನೋಡ್ತಾ ಇದ್ದೀವಿ. ನಾನು ಟಗರು ತಾರ್ ಮೇಲೆ ಕುತ್ಕೊಂಡಿದ್ದೀನಿ. ಸೊ ವ್ಯೂ ನೋಡ್ಬೋದು ಹೆಂಗಿದೆ ಅಂತ. ಫುಲ್ಲಿ ಆ ಕಡೆ ನೋಡ್ರಿ ಎಲ್ಲ ಫಾಗಿ ಇದೆ. ಮತ್ತೆ ಇಲ್ಲಿ ಕತ್ಲಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಹೊರಡ್ತಾ ಇದ್ದಾರೆ. ಗೇರಲ್ಲಿ ಐತಾನೆ ನೋಡ್ಕೊ ಒಂದ್ಸರಿ ಕೈ ಹಾಕಿ ಗೇರಲ್ಲಿ. ಡೌನಲ್ಲಿ ಅಪ್ಪ ಏನಾಗಲ್ಲ, ಡೌನಲ್ಲಿ ಅಷ್ಟೇ ಮತ್ತೆ. ನೋಡಿ ಗೈಸ್, ಎಲ್ಲ ಫೈರ್ ಕ್ಯಾಂಪಿಂಗ್ ಹಾಕಿ ಕೂತ್ಕೊಂಡಿದ್ದಾರೆ. ಸೊ ಆಫ್ ರೋಡ್ ಎಲ್ಲ ಮುಗಿಸ್ಕೊಂಡು ನಾನು ಒಂದ್ಸರಿ ಬಿದ್ದು, ಅಂದರೆ ಏನೂ ಆಗಿಲ್ಲ, ಜಸ್ಟು ಸುಮ್ಮನೆ ಗಾಡಿ ಲೀನ್ ಆಗಿತ್ತು, ನಾನು ಓಡಾಡ್ಕೊಂಡು ಬಂದೆ ಅಷ್ಟೇ. ಸೊ ಆಫ್ ರೋಡ್ ಮಾತ್ರ ಎಕ್ಸಲೆಂಟ್ ಆಗಿತ್ತು. ಸೊ ಕಾರುಗಳ ಜೊತೆ ಅಡ್ವೆಂಚರ್ ಮಾಡೋದು ಇವತ್ತು ಫಸ್ಟ್ ಟೈಮು, ಮಸ್ತಾಗಿತ್ತು ಮಾತ್ರ. ಈಗ ಫೈರ್ ಕ್ಯಾಂಪ್ ಹಾಕಿದ್ದಾರೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಊಟನೂ ಬಂದ್ಬಿಡುತ್ತೆ. ಊಟ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಮಾಡಿ ಆಮೇಲೆ ಇಲ್ಲಿ ಟೆಂಟ್ಗಳು ಹಾಕಿದ್ದಾರೆ. ನಿಮಗೆ ಅದು ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ಚಿಕ್ಕ ಹಾಕೊಂಡಿದ್ದಾರೆ. ಕಾರ್ ಮೇಲೆ ಒಂದು ಟೆಂಟ್ ರೆಡಿ ಆಗ್ತಾ ಇದೆ, ಇನ್ನೊಂದು ಲೈಟಿಂಗ್ಸ್ ಇನ್ನೂ ಪೆಂಡಿಂಗ್ ಇದೆ ಬರೋದು. ಇವರು ಪಾಪ ಬ್ರದರು ಕ್ಯಾಮ್ರಾ ಏನಾದ್ರು ಆನ್ ಮಾಡಿದ್ರೆ ಮಾತೇ ಬರಲ್ಲ ಅಂತಾರೆ. ಮಾಮೂಲಿ ಟೈಮಲ್ಲಿ ನಮಗೆ ಎಂತೆಂಥ ಸಜೆಷನ್ಸ್ ಕೊಡ್ತಾರೋ. ಏನಂತಾರಂದ್ರೆ ಮೈಕ್ ಮುಂದೆ ನಾವು ಮಾತಾಡೋಲ್ಲ, ಕ್ಯಾಮ್ರಾ ಮುಂದೆ ಮಾತಾಡಲ್ಲ. ಯಾಕಂದ್ರೆ ಕ್ಯಾಮ್ರಾ ಮುಂದೆ ನಾವು ಮಾತಾಡಿಸ್ತೀವಿ, ಬೇರೆಯವ್ರನ್ನ ಕ್ಯಾಮ್ರಾ ಮುಂದೆ ಮಾತಾಡಿಸ್ತಾರಂತೆ. ನೋಡಿ, ಟೆಂಟ್ ಒಳಗಡೆ ಬಂದಿದ್ದೀವಿ. ಫುಲ್ಲು ಮಳೆ ಜೋರಾಯಿತು, ಅದಕ್ಕೆ ಇಲ್ಲಿ ಏರ್ ಪಿಲ್ಲೋ ಒಂದಿದೆ, ಇದನ್ನು ಬ್ಲೋ ಮಾಡಬೇಕು. ಕರೆಕ್ಟ್. ಸ್ವಲ್ಪ ಒಂಥರ ಅದನ್ನ ಏನಾಗುತ್ತೆ, ಪಿಲ್ಲೋ ಥರ ಆಗುತ್ತೆ. ತಲೆ ದಿಂಬಾಗಿ ಯೂಸ್ ಮಾಡ್ಕೊಡಿ ಅಷ್ಟೇ. ಕೊಡಿರಿ, ಅದಕ್ಕೆ ಟೆಕ್ನಿಕ್ ಇದೆ. ಚಿಂದಿರೋದೆಲ್ಲ ಇಲ್ಲೇ ಹೋಗುತ್ತೆ. ಹಿಡ್ಕೊಳ್ಳಿ, ಕೊಡಿ. ಇದನ್ನ ಏನ್ ಮಾಡ್ಬೇಕು ಗೊತ್ತಾ, ಟೆಕ್ನಿಕ್ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಇದನ್ನ ಜಸ್ಟ್ ಹಿಂಗ್ ಪ್ರೆಸ್ ಮಾಡ್ಕೊಂಡು, ಓಕೆ, ಓ ಶಬಾಷ್, ಅಷ್ಟೇ. ಇದೆಲ್ಲ ಫಿಸಿಕ್ಸ್. ಸೂಪರ್. ಇದು ಮುಗೀತು. ಈಗ ನೋಡಿ, ನಿಮಗೆ
ಪಿಲ್ಲೋ ರೆಡಿ ಆಯಿತು. ಇಷ್ಟೇ. ನೆಕ್ಸ್ಟು ಇದನ್ನು ತಲೆ ಕೆಳಗಡೆ ಹಾಕೊಂಡು ನೋಡ್ಕೊಳ್ಳೋದು ಅಷ್ಟೇ. ಇನ್ನೇನೋ ತೆಗಿತಾ ಇದ್ದೀರಾ? ನಮ್ಗೊಂದು ನಮ್ಗೆ ಅಷ್ಟೇ ಕಟ್ ಮಾಡಿ, ಕ್ಯಾಮ್ರಾ ಕಟ್ ಮಾಡಿ ಸಾಕು. ಸ್ನೇಹಿತರೆ, ಇವತ್ತಿನ ಅಧ್ಯಾಯ ಮುಗೀತು. ಇವತ್ತಿನ ಅಧ್ಯಾಯ ಮುಗೀತು. ಎಲ್ಲರೂ ಮಳೆ ಆಚೆ ಕಡೆ ತುಂಬ ಚೆನ್ನಾಗಿ ಜೋರಾಗಿ ಬರ್ತಾ ಇದೆ. ಸೊ ಅಷ್ಟೇ. ಇನ್ನು ಬೆಳಗ್ಗೆ ಮಾರ್ನಿಂಗೇ ನಿಮಗೆ ಒಂದು ಸನ್ರೈಸ್ ಇಲ್ಲಿ ಆಗಲ್ಲ. ಒಂದು ರಿವರ್ ಜಕೋಸಿ ತೋರಿಸ್ಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನು ಕಂಟಿನ್ಯೂ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಫೈನಲಿ ರಾತ್ರಿ ಕ್ಯಾಂಪಿಂಗ್ ಎಲ್ಲ ಆಗಿ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಮುಖನೂ ಏನೂ ತೊಳ್ಕೊಂಡಿಲ್ಲ. ಈಗ ಮೇಲ್ಗಡೆ ಹೋಗಿ ಅಷ್ಟೇ ಅಲ್ಲಿ ಫ್ರೆಶ್ ಅಪ್ ಆಗ್ತೀವಿ. ಸೊ ಕ್ಯಾಂಪಿಂಗೆಲ್ಲ ನಮ್ಮದು ಈ ಥರ ಇತ್ತು. ಇಲ್ಲಿ ಜಟಾಯು ಇದೆ, ಅಲ್ಲಿ ತಾರಲ್ಲಿ ಕೂಡ ಟೆಂಟ್ ಹಾಕ್ಕೊಂಡಿದ್ದಾರೆ. ಅಲ್ಲಿ 3 ಟೆಂಟ್ ಹಾಕ್ಕೊಟ್ಟಿದ್ರು. ಸೊ ಆಮೇಲೆ ಇಲ್ಲಿ ಫೈರ್ ಕ್ಯಾಂಪ್ ಹಾಕಿದ್ದಿದ್ದು. ಸೊ ಇವಾಗ ಅಷ್ಟೇ. ಇಲ್ಲಿಂದ ನೆಕ್ಸ್ಟು ಇವತ್ತು ಬೇರೆ ಪ್ಲೇಸ್ಗೆ ಹೋಗೋದಿದೆ. ನೆಕ್ಸ್ಟ್ ನಿಮಗೆ ಅಲ್ಲಿ ಸಿಗ್ತೀನಿ. ಸೊ ನೈಟು ಫೈರ್ ಕ್ಯಾಂಪಿಂಗ್ನ ಮುಗಿಸ್ಕೊಂಡು ಮಾರ್ನಿಂಗ್ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸೊ ಹೊರಗಡೆ ಬಾಲ್ಕನಿಗೆ ಬಂದಿದ್ದೀನಿ. ವ್ಯೂ ನೋಡಿ. ನಿನ್ನೆ ನಿಮ್ಗೆ ನೀಟಾಗಿ ಕಾಣಿಸ್ತೋ ಇಲ್ಲೋ ಗೊತ್ತಿಲ್ಲ. ಇವಾಗ ನೋಡಿರಿ, ನಿಮ್ಗೆ ಇನ್ನೊಂದ್ಸರಿ ತೋರಿಸ್ತೀನಿ. ಸೊ ಬ್ಯೂಟಿಫುಲ್. ನಿನ್ನೆ ನಾವು ಆಫ್ ರೋಡ್ ಮಾಡಿದ್ದು ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಬೆಟ್ಟದಲ್ಲೇ. ಅಲ್ಲಿ ಆ ಬೆಟ್ಟ ಕಾಣಿಸ್ತಿದೆಯಲ್ಲ, ಆ ಬೆಟ್ಟಕ್ಕೆ ಹೋಗಿದ್ದಿದ್ದು ಲಾಸ್ಟ್ಗೆ. ಸೊ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಈ ರೈಡಲ್ಲಿ. ಗೊತ್ತು, ನನಗೂ ಓಡ್ಸಕ್ ಬರುತ್ತೆ. ಎಲ್ಲ ಕಾರ್ ಓಡಿದಂಗೆ ಅದು ಗೇರ್ ಸ್ವಲ್ಪ ನೋಡ್ಕೊಬೇಕು ಅಷ್ಟೇ. ಆಮೇಲೆ ಇವಾಗೆಲ್ಲ ಹೈವೇನಲ್ಲೆಲ್ಲ ನಿಲ್ಸೋ ಚಾನ್ಸೇ ಇಲ್ಲ. ಚಾಡ್ತೀನಿ ಆಫ್ ರೋಡಲ್ಲಿ ಅವಾಗ ನೆನ್ನೆನೂ ಎಲ್ಲೂ ನಿಲ್ಸಿಲ್ಲ ನಾನು. ಅಲ್ಲೊಂದತ್ರ ಕಲ್ಲಿತ್ತು ಅಂತ ಒಂದತ್ರ ನಿಲ್ಲಿಸಿದೆ ಅಷ್ಟೇ. ಇನ್ನೆಲ್ಲೂ ಸ್ಟಾರ್ಟ್ ಆಗಿಲ್ಲ ಗಾಡಿ. ಏನು ಬ್ರೋ, ಏನಾಗುತ್ತೆ ಹೋದ್ರೆ ಒಂದು ಕ್ಲಚ್ ಹೋಗುತ್ತೆ. ನೀವು ಮತ್ತೆ ಚೇಂಜ್ ಮಾಡಿಸಿ ಮಾಡಿಫೈ ಇಲ್ಲ, ಸ್ನಾರ್ಕಲ್ ಹಾಕಿರೋದು ಅದು. ಈ ಕೆಳಗಡೆಯಿಂದ ಏರೋದ್ರೆ ಬಿಸಿ ಹೋಗುತ್ತೆ, ಬಿಸಿ ಗಾಳಿ ಹೋಗುತ್ತೆ. ಇಂಜಿನ್ ಪಾಸ್ ಆಗಿ ಹೋಗ್ಬೇಕು. ಮೇಲಿಂದ ಏರ್ ಬಂದ್ರೆ ಫುಲ್ ಕೂಲ್ ಏರ್ ಹೋಗುತ್ತೆ. ಇಂಜಿನ್ ಲೈಫ್ ಚೆನ್ನಾಗಿರುತ್ತೆ. ಇದೆಲ್ಲ ಬಂದು ಮೊನ್ನೆ ಒಂದು ತಾರು ಟಾಪಲ್ ಆಗಿತ್ತಲ್ಲ, ಅದ್ರ ಬಗ್ಗೆ ಟಗರು ಅಂತ ಒಂದು ವೆಹಿಕಲ್ ಇದೆಯಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇರೋದು. ಅದರ ಓನರ್ ಬಂದು ನಮ್ಮ ಆಪೋಸಿಟ್ ಕೂತಾ ಇದ್ದಾರೆ ನೋಡ್ರಿ. ಚೇತನ್ ಟಗರು. ನಮಸ್ಕಾರ ಫ್ರೆಂಡ್ಸ್. ನನ್ ಗೊತ್ತಿಲ್ಲ, ರೆಡಿ ಮಾಡಿಸ್ಕೊಂಡು ನಾನು ಪಾರ್ಕ್ ಮಾಡಿರೋ ಗಾಡಿ ನೀನ್ ಗೊತ್ತಿರೋದು. ಬಂದು ಸೈಡಲ್ಲಿ ಹಾಕಿದ್ದೀನಿ, ಮೇನ್ ರೋಡ್ ಅಲ್ಲಿ ಹೋಗ್ಬೇಕು. ನೀನ್ ಹಿಂಗೇನಕ್ಕೆ ಬರ್ತಾ ಇದೀಯಾ? ಇವಾಗ ಸರ್ವಿಸ್ ರೋಡ್ ಒನ್ ವೇ, ಇಲ್ಲಿ ಪಾರ್ಕ್ ಮಾಡಿದ್ದೀನಿ. ಇದು ರೋಡು, ನಾನು ಹಿಂಗೆ ಹೋಗ್ಬೇಕು. ಹಿಂಗ್ ಹೋಗಿ ಯೂ ಟರ್ನ್ ಮಾಡ್ಕೊ ಬರ್ಬೇಕು. ಅಬಳಿ ಮಮ್ಮಿ ಹಿಂಗೆ ಬರ್ತಾವ, ನೀವು ಆಪೋಸಿಟ್ ಬಂದು ಗುದ್ದಿರೋದಲ್ದೆ. ಇವಾಗ ಏನ್ ಮಾಡೋದು ಬ್ರೋ? ನಂದಲ್ಲ ಇಷ್ಟ ಬ್ರೋ, ನಾನು ಏನ್ ಮಾಡಕ್ಕಾಗಲ್ಲ. ಅದನ್ನ ನೀನ್ ಮಾಡಿರೋದು ತಪ್ಪದು.